ಮುತ್ತಪ್ಪ ರೈ ಪುತ್ರ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ತಡರಾತ್ರಿ ಫೈರಿಂಗ್ ಆಗಿದೆ. ಮೂಗು ಮತ್ತು ಕೈ ಭಾಗಕ್ಕೆ ಗುಂಡು ತಗುಲಿದೆ. ಸದ್ಯಕ್ಕೆ ಅವರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಯಾರೋ ಪ್ರೀ ಪ್ಲಾನ್ಡ್ ಮಾಡಿ ಇವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬಿಡದಿಯ ತೋಟದ ಮನೆಯಲ್ಲಿ. ಮಾಜಿಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಆಗಿದೆ. ಮನೆ ಮುಂದೆಯೇ ಕಿರಿಯ ಪುತ್ರ ರಿಕ್ಕಿ ರೈಗೆ ಗುಂಡೇಟು ತಗಲಿದೆ. 2 ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದಾರೆ ದುಷ್ಕರ್ಮಿಗಳು ಅಂತ ಗೊತ್ತಾಗಿದೆ. ಬಿಡದಿಯ ಮುತ್ತಪ್ಪ ರೈ ನಿವಾಸ ಅಂದರೆ ಅದು ಫಾರ್ಮ್ ಹೌಸ್, ತೋಟದ ಮನೆ. ಆ ತೋಟದ ಮನೆಯ ಮುಂಭಾಗದಲ್ಲಿ ಆಗಿರುವಂತಹ ಫೈರಿಂಗ್. ರಿಕ್ಕಿ ರೈ ಮೂಗು ಮತ್ತು ಕೈಗೆ ಗುಂಡು ತಾಕಿರುವ ಬಗ್ಗೆ ಗೊತ್ತಾಗಿದೆ. ಕಾರ್ನ ಡೋರ್ ಸೀಳ್ಕೊಂಡು ರಿಕ್ಕಿಗೆ ತಾಗಿದೆ ಈ ಗುಂಡು. ತಡರಾತ್ರಿ 12:50 ಸುಮಾರಿಗೆ ನಡೆದಿರುವಂತಹ ಘಟನೆ. ಸದ್ಯಕ್ಕೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ರೈಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸ್ವಲ್ಪ ಅವರ ಆರೋಗ್ಯ ಕೂಡ ಸ್ವಲ್ಪ ಗಂಭೀರವಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಯಾವ ಪ್ರಮಾಣದಲ್ಲಿ ಗುಂಡು ಅವರಿಗೆ ತಗುಲಿದೆ, ಅದು ದೇಹದ ಒಳ ಹೊಕ್ಕಿದೆಯಾ ಇಲ್ವಾ ಅಂತಕ್ಕಂಥದ್ರ ಮೇಲೆ ಅವರ ಆರೋಗ್ಯ ಸುಧಾರಿಸೋದು ಡಿಪೆಂಡ್ ಆಗಿರುತ್ತೆ. ನೋಡ್ತಾ ಇದ್ದೀರಾ, ಅವರು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ತಗೋತಾ ಇರೋದು. ಒಂದು ಕಡೆ ನಿನ್ನೆ ತಡರಾತ್ರಿ 12:50 ವೇಳೆಗೆ ಅವರ ತೋಟದ ಮನೆಯಿಂದ ಅವ್ರು ಹೊರಗೆ ಬರ್ತಾರೆ ಕಾರಲ್ಲಿ, ಬೆಂಗಳೂರು ಕಡೆಗೆ ಬರ್ತಾರೆ. ತೋಟದ ಮನೆ ತುಂಬ ಬಂದೋಬಸ್ತಾಗಿದೆ. ಒಳಗಡೆ ಯಾರು ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ, ಅಷ್ಟು ಬಂದೋಬಸ್ತಾಗಿದೆ. ಬಟ್ ಅದಕ್ಕೋಸ್ಕರನೇ ಹೊರಗಡೆ ಹೊಂಚಾಕಿ ಕಾಯ್ತಾ ಇದ್ರಂತೆ. ಕಾಂಪೌಂಡಿಂದ ಕಾರು ಹೊರಕ್ಕೆ ಬರ್ತಾ ಇದ್ದ ಹಾಗೆಯೇ. ಆಮೇಲೆ ಇದು ಪ್ರೀ ಪ್ಲ್ಯಾಂಡು ಮತ್ತು ಯಾರೋ ಅಡ್ಕಸ್ಬಿಗಳು ಮಾಡಿರೋ ಕೆಲಸ ಅಲ್ಲ. ಪರ್ಫೆಕ್ಟಾಗಿ ಶೂಟ್ ಮಾಡಿದ್ದಾರೆ. ಕರೆಕ್ಟಾಗಿ ಅದೇ ಕಾರ್ನಲ್ಲೇ ಅವರು ಬಿಡದಿ ಮನೆಯಿಂದ ಹೊರಗೆ ಬರ್ತಾ ಇದ್ದಿದ್ದು. ಆ ಕಾರ್ನಲ್ಲಿ ಅವ್ರು ಕೂತಿದ್ದಾಗಲೇ ಶೂಟ್ ಆಗಿದೆ. ರಿಕ್ಕಿ ರೈ ಮುತ್ತಪ್ಪ ರೈ ಅವರ ಕಿರಿಯ ಪುತ್ರ, ಆತನ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕ್. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ಡಾಗ್ ಸ್ಕ್ವಾಡು ಮತ್ತು FSL ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಯಾರು ಈ ಅಟ್ಯಾಕ್ ಮಾಡಿರೋದು ಮತ್ತು ಇದರ ಹಿಂದಿನ ಕಾರಣ ಏನು, ಇದು ಗೊತ್ತಾಗಬೇಕಾಗಿರ್ತಕ್ಕಂಥ ಪ್ರಮುಖ ವಿಚಾರ. ಡಬಲ್ ಬ್ಯಾರಲ್ ಗನ್ನಿಂದ ಹೊಡೆದಿರ್ಬೋದಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಪೊಲೀಸರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ಕಾಂಪೌಂಡ್ ಹತ್ರ 2 ಗುಂಡುಗಳು ಸಿಕ್ಕಿದೆಯಂತೆ. ಅದು ಡಬಲ್ ಬ್ಯಾರಲ್ಗೆ ಯೂಸ್ ಮಾಡ್ತಕ್ಕಂಥ ಗನ್ ಅಂತ, ಅಂದರೆ ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಮನೆಯ ಕಾಂಪೌಂಡ್ ಬಳಿ 2 ಗುಂಡು ಪತ್ತೆಯಾಗಿದೆ, ಫೈರಿಂಗ್ ಆದ ನಂತರದ್ದು ಅದು. ಸೊ ಹಾಗಾಗಿ ಅದರ ಜೊತೆಗೆ ಕೀಪ್ಯಾಡ್ ಮೊಬೈಲ್ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ಅದನ್ನು ಈಗ ಪೊಲೀಸರು ಪರಿಶೀಲನೆಗೆ ತಗೊಂಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಯಾರು ಈ ಥರ ಡಬಲ್ ಬ್ಯಾರಲ್ ಗನ್ನಿಂದ ಶೂಟ್ ಮಾಡಿದ್ದಾರೆ ಕನ್ಫರ್ಮ್ ಆಗಬೇಕು, ಅದಿನ್ನೂ ಕೂಡ ಅದು ಗೊತ್ತಾಗಬೇಕು. ಮತ್ತು ಒಂದು ಕೀಪ್ಯಾಡ್ ಮೊಬೈಲ್ ಸಿಕ್ಕಿದೆ. ಆ ಮೊಬೈಲ್ನಲ್ಲಿ ಸಿಮ್ ಇದ್ದುಬಿಟ್ರಂತೂ ಪೊಲೀಸರಿಗೆ ಅರ್ಧ ಕೆಲಸ ಕಡಿಮೆ ಆಗಿಬಿಡುತ್ತೆ. ಯಾರು ಏನು ಅಂತ ಕಂಡುಹಿಡಿಯೋದು ದೊಡ್ಡ ವಿಚಾರ ಆಗಲ್ಲ. ಒಂದು ಕಡೆ ರಿಕ್ಕಿ ರೈಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಅದ್ರ ಪಡಗೋದಾಗುತ್ತೆ. ಮತ್ತೊಂದು ಕಡೆ ಯಾರು ಮಾಡಿದ್ದಾರೆ ಅಂತ ಪತ್ತೆ ಹಚ್ಚಬೇಕಲ್ಲ. ಕೀಪ್ಯಾಡ್ ಮೊಬೈಲ್ ಸಿಕ್ಕಿರೋ ನಿಜ ಆದರೆ, ಅದರಲ್ಲಿ ಸಿಮ್ ಇದ್ದರೆ ಪೊಲೀಸರಿಗೆ ಅರ್ಧ ಕೆಲಸ ಮುಗೀತು ಅಂತಲೇ ಅರ್ಥ. ಸುಲಭವಾಗಿ ಕಂಡು ಹಿಡಿದು ಬಿಡ್ತಾರೆ ಅದು ಯಾರು ಏನು ಎತ್ತ ಅಂತ. ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಅದು ತುಂಬ ಸುಲಭ. ಆ ಥರ ಸಾಕ್ಷಿಗಳು ಸಿಕ್ಕಿದರೆ. ಮತ್ತು ಆ ಗುಂಡುಗಳು ಫೈರ್ ಆದ ನಂತರ ಉದುರುತ್ತಲ್ಲ, ಅದು ಎಲ್ಲಿ ಯೂಸ್ ಮಾಡ್ತಾರೆ, ಏನು ಎತ್ತ, ಅದ್ರ ಬಗ್ಗೆ ಕೂಡ ಈಗ ಸ್ವಲ್ಪ ಇದಾಗಬೇಕು. ಮತ್ತು ಆ ಕಾರ್ನಲ್ಲಿ ಅವ್ರು ಕೂತಿದ್ದಾಗ ಫೈರ್ ಮಾಡಿದಾರಲ್ಲ, ಜಸ್ಟ್ ಬಿಲೋ ದಿ ವಿಂಡೋ, ಆ ಹ್ಯಾಂಡ್ಲ್ ಹತ್ರ ನೋಡಿ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಅಲ್ಲಿ ಬಿದ್ದಿದೆ ಬುಲೆಟ್. ಇಲ್ಲಿ ಮೇಲ್ನೋಟಕ್ಕೆ ಮುಗಿಸ್ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಫೈರಿಂಗ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ಹೆದರ್ಸೋದು ಬೆದರಿಸೋದು ಅಲ್ಲ, ಆದರೆ ಜಸ್ಟ್ ಮಿಸ್ ಅಷ್ಟೇ. ಯಾಕೆ ಅಂದರೆ ಕಾರು ಮೂವಿಂಗಲ್ಲಿತ್ತು. ನಿಂತಿರೋ ಕಾರ್ನಲ್ಲಿರೋರಿಗೆ ಟಾರ್ಗೆಟ್ ಮಾಡೋದು ಸುಲಭ, ಮೂವಿಂಗಲ್ಲಿದ್ದಾಗ ಕಷ್ಟ.